RCB ವರ್ಸಸ್ ಪಂಜಾಬ್ ವಿರುದ್ಧ ನಡೆದಂತ ಫಸ್ಟ್ ಕ್ವಾಲಿಫೈರ್ ನಲ್ಲಿ RCB 8 ವಿಕೆಟ್ ಇಂದ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಡೈರೆಕ್ಟ್ ಆಗಿ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ಫ್ರೆಂಡ್. ಟೋಟಲ್ ಆಗಿ ಈಗ RCB ಗುಜರಾತ್ ಕಡೆಗೆ ಪಯಣ ಬೆಳೆಸುತ್ತೆ. ಗುಜರಾತ್ ನಲ್ಲಿ ಅಹಮದಾಬಾದ್ ನಲ್ಲಿ ಆರಾಮಾಗಿ ಸ್ಟೇಡಿಯಂ ನಲ್ಲಿ ಒಂದು 4-5 ದಿನ, ಒಂದು 3 ದಿನ ವೇಟ್ ಮಾಡುತ್ತೆ ಫೈನಲ್ ಗೋಸ್ಕರ. ಯಾಕಂದ್ರೆ ಎಲಿಮಿನೇಟರ್ ಆಗ್ಬೇಕು, ಎಲಿಮಿನೇಟರ್ ಆದ್ಮೇಲೆ ಕ್ವಾಲಿಫೈರ್ 2 ಆದ್ಮೇಲೆ ಆಮೇಲೆ ಫೈನಲ್ ಆಗುತ್ತೆ. ಹಾಗಾಗಿ ಇಲ್ಲಿ 2-3 ಮ್ಯಾಚ್ ವೇಟ್ ಮಾಡ್ಬೇಕಾಗತ್ತೆ RCB. ಈಗ ಯಾರು ಬರ್ತಾರೆ RCB ವಿರುದ್ಧ ಫೈನಲ್ ಗೆ ಯಾರು ಆಗ್ತಿರೋದು ಕೂಡ ಇಂದು ಅಥವಾ ಶನಿವಾರ ದಿನ, ಭಾನುವಾರ ದಿನ ಗೊತ್ತಾಗುತ್ತೆ ಫ್ರೆಂಡ್. ಫೈನಲ್ ಆಗಿ ಈ ಒಂದು ಮ್ಯಾಚ್ ಫಸ್ಟ್ ಟಾಸ್ ಗೆದ್ದ RCB ಮೊದಲಿಗೆ ಬಾಲಿಂಗ್ ಆಯ್ಕೆ ಮಾಡ್ಕೊಂತು. ನನಗೆ ಗೊತ್ತಿತ್ತು ಬಾಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು RCB ಟಾಸ್ ಗೆದ್ರೆ ಅನ್ನೋದು, ಅದು ಕೂಡ ಕನ್ಫರ್ಮ್ ಆಯ್ತು. ಇಲ್ಲಿ ಟಾಸ್ ಗೆದ್ದ RCB ಬೌಲಿಂಗ್ ನಲ್ಲಿ ಮ್ಯಾಜಿಕ್ ಮಾಡ್ತು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಯಶ್ ದಯಾಲ್ 1 ವಿಕೆಟ್ ತಗೊಂಡ್ರೆ, ಭುವನೇಶ್ವರ್ ಕುಮಾರ್ ನೆಕ್ಸ್ಟ್ ಓವರ್ ಅಲ್ಲೇ 1 ವಿಕೆಟ್ ಕೊಟ್ರು. ಆಮೇಲೆ ಬಂದ ಹೇಜಲ್ವುಡ್ ಕೂಡ 1 ವಿಕೆಟ್ ತಗೊಂಡ್ರು. ಪ್ರಮುಖ 30 ರನ್ಗೆ 3 ವಿಕೆಟ್ ಕಳ್ಕೊಂಡಿತ್ತು ಪಂಜಾಬ್ ತಂಡ. ಆಮೇಲೆ ಬಂದ ಯಶ್ ದಯಾಲ್ ಕೂಡ ಮತ್ತೊಂದು ವಿಕೆಟ್ ತಗೊಂಡ್ರು. ಟೋಟಲ್ ಆಗಿ 4 ವಿಕೆಟ್ ತಗೊಂಡ್ರು. ಟೋಟಲ್ ಆಗಿ ಮತ್ತೆ ಸುರೇಶ್ ಶರ್ಮಾ ಬಂದ್ರು, ಅವರು ಕೂಡ 3 ವಿಕೆಟ್ ತಗೊಂಡ್ರು. ಯಶ್ ದಯಾಲ್ 2 ವಿಕೆಟ್, ಹೇಜಲ್ವುಡ್ 3 ವಿಕೆಟ್, ಹಾಗೆ ಶಫಾರ್ಡ್ 1 ವಿಕೆಟ್. ಟೋಟಲ್ ಆಗಿ ಇಲ್ಲಿ ಮಾರ್ಕಸ್ ಸ್ಟೋನಿಸ್ 26 ರನ್ ಬಿಟ್ರೆ ಯಾರು ಕೂಡ ಅಂತ ಸ್ಕೋರ್ ಮಾಡಿಲ್ಲ. ಟೋಟಲ್ ಆಗಿ ನಿನ್ನೆ RCB ಬೌಲಿಂಗ್ ಗೆ ಸೈಲೆಂಟ್ ಆಗಿದ್ರು ಪಂಜಾಬ್ ಬ್ಯಾಟಿಂಗ್. ಟೋಟಲ್ ಆಗಿ 101 ರನ್ ಟಾರ್ಗೆಟ್ ಕೊಟ್ಟಿದ್ದು. ಇದರಲ್ಲಿ ಆಲ್ ಔಟ್ ಆಗಿದ್ರು ಪಂಜಾಬ್ ಅವರು, ಆಲ್ ಔಟ್ ಆಗಿದ್ರು. ಟೋಟಲ್ ಆಗಿ ಈ ಒಂದು ರನ್ ಟಾರ್ಗೆಟ್ ಚೇಸ್ ಮಾಡೋಕೆ ಬಂದ RCB ಟೀಮು ನಿಧಾನಗತಿಯಿಂದ ಸ್ಟಾರ್ಟ್ ಮಾಡ್ತು. ವಿರಾಟ್ ಕೊಹ್ಲಿ ಮೊದಲಿಗೆ ಒಂದು 2 ಫೋರ್ ಹೊಡೆದು 12 ರನ್ಗಾಗಿ ಔಟ್ ಆದ್ರು ಫ್ರೆಂಡ್. ಟೋಟಲ್ ಆಗಿ ಸ್ವಿಂಗ್ ಬಾಲಿಗೆ ಶಾಟ್ ಫುಲ್ ಮಾಡಿಸ್ಕೋದು, ಅದು ಟಚ್ ಆಗಿ ಕೀಪರ್ ಕ್ಯಾಚ್ ಆಯ್ತು. ಆಮೇಲೆ ಬಂದ ಮಯಾಂಕ್ ಅಗರ್ವಾಲ್ ಹಾಗೆ ಫಿಲ್ ಸಾಟ್ ಕೂಡ ಸ್ಫೋಟಕ ಇನ್ನಿಂಗ್ಸ್ ಗೆದ್ದಿದ್ರು. ಫಿಲ್ ಸಾಟ್ ಕೂಡ ಅವರು 50+ ರನ್ ಮಾಡಿದ್ರು. ಮಯಾಂಕ್ ಅಗರ್ವಾಲ್ 19 ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ರಾಜೇಶ್ ಪಟಿದಾರ್ ಹಾಗೆ ಫಿಲ್ ಸಾಟ್ ಜೊತೆಗೆ ಈ ಒಂದು ಆಟನ ಫಿನಿಶಿಂಗ್ ಮಾಡಿದ್ರು. ಲಾಸ್ಟ್ ಬಾಲ್ಗೆ 6 ಹೊತ್ತುವ ಮೂಲಕ ಪಟಿದಾರ್ 16 ರನ್ ಹೊಡೆಯುವ ಮೂಲಕ ಟೋಟಲ್ ಆಗಿ ಈ ಒಂದು ಮ್ಯಾಚ್ ನ 14.1 ಬಾಲ್ ಅಲ್ಲೇ ಈ ಒಂದು ಮ್ಯಾಚ್ ನ ಮುಗಿಸಿದ್ರು ಫ್ರೆಂಡ್. ಟೋಟಲ್ ಆಗಿ 8 ವಿಕೆಟ್ ಇತ್ತ ಈ ಒಂದು ಮ್ಯಾಚ್ RCB ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ನಾವು ಡೈರೆಕ್ಟ್ ಆಗಿ ಫೈನಲ್ ಗೆ ಎಂಟ್ರಿ ಆಗಿದ್ದೀವಿ. ಇನ್ನು ಕೂಡ ಗುಜರಾತ್ ಹಾಗೆ ಮುಂಬೈ ಇದರಲ್ಲಿ ಯಾರು ಗೆಲ್ತಾರೋ ಅವರು ಗೆದ್ದಿರುವಂತ ತಂಡ ಈಗ ಸೋತಿರುವಂತ ತಂಡ ಜೊತೆಗೆ ಕ್ವಾಲಿಫೈರ್ 2 ಆಡುತ್ತೆ. ಪಂಜಾಬ್ ವರ್ಸಸ್ ಇವತ್ತು ಗೆದ್ದಿರುವಂತ ತಂಡ ಕ್ವಾಲಿಫೈರ್ 2 ಆಡುತ್ತೆ. 2 ನಲ್ಲಿ ಯಾರು ಗೆಲ್ತಾರೋ ಅವರು ಡೈರೆಕ್ಟ್ ಆಗಿ RCB ಜೊತೆ ಫೈನಲ್ ಆಡ್ತಾರೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಯಾರು ಬರ್ತಾರೆ RCB ಜೊತೆಗೆ ಫೈನಲ್ ಆಡೋ ಟೀಮ್ ಯಾವ್ದು ಅನ್ನೋದು ಕೂಡ ಇಂದು ಭಾನುವಾರ ಫೈನಲ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ತುಂಬಾನೇ ಇಂಟ್ರೆಸ್ಟ್ ಆಗಿತ್ತು, ಒನ್ ಸೈಡ್ ಆಗಿತ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದು ಒನ್ ಸೈಡ್ RCB ಗೆ ಗೇಮ್ ಆಗಿತ್ತು ಆಲ್ಮೋಸ್ಟ್. ಯಾಕಂದ್ರೆ ಇಲ್ಲಿ ವಿಕೆಟ್ ಆ ತರ ಬೀಳ್ತಾ ಇದ್ವು ನಮ್ಮೊಂದು RCB ಬೌಲರ್ಗೆ ಫ್ರೆಂಡ್. ಟೋಟಲ್ ಆಗಿ ಈ ರೀತಿ ಕಟ್ ಆಗ್ತವೆ ಅನ್ಕೊಂಡಿಲ್ಲ. ಬಿಗ್ ಟಾರ್ಗೆಟ್ ಮ್ಯಾಚ್ ಆಗುತ್ತೆ ಅನ್ಕೊಂಡಿದ್ವಿ, ಆದ್ರೆ ಲೋ ಸ್ಕೋರ್ ಆಗಿತ್ತು. ಟೋಟಲ್ ಆಗಿ ಈಗ RCB ಅಹಮದಾಬಾದ್ ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ರೆಡಿಯಾಗಿ ಕುಂತಿರುತ್ತೆ ಫೈನಲ್ ಗೋಸ್ಕರ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಟೋಟಲ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ. ಬಾಯ್.